ಸಾಧ್ಯ ಅಸಾಧ್ಯ ಎನ್ನುವಂತ ಎರಡು ಟಾಪಿಕ್ಗಳನ್ನ ಇಬ್ಬರು ವ್ಯಕ್ತಿಗಳು ತುಂಬಾ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅಥವಾ ನಮ್ಮ ವಿವೇಕಮಾಲಾ ಚೈತನ್ಯ 9ನೇ ದಿನದ ಆ, ಆಚರಣೆ ಪ್ರಕಾರ ಸಾಧ್ಯ ಅಸಾಧ್ಯ ಅಂದ್ರೆ ಏನಪ್ಪಾ ಅಂದ್ರೆ, ಸಾಧ್ಯ ಹಿಂದಕ್ಕೆ ಹಾಕಿದ್ರೆ ಅಸಾಧ್ಯ ಅಷ್ಟೆ. ಅಂದ್ರೆ ಪ್ರತಿ ವ್ಯಕ್ತಿಯು ಪ್ರತಿಯೊಂದು ಚಿಂತನೆಯಲ್ಲೂ ಕೂಡ ಸಾಧ್ಯತೆಗಳಿದೆ. ಆದ್ರೆ ನನ್ನ ಮನಸ್ಸು ಒಂದ್ಸಲಿ ಆಗಲ್ಲ ಅಂತ ಅಂದ್ಕೊಂಡ್ರೆ ಅದು ಅಸಾಧ್ಯ ಆಗ್ತಾ ಹೋಗುತ್ತೆ. ಇಲ್ಲಿ ಮುಖ್ಯವಾಗಿ ಮನಸ್ಸನ್ನ ಹೊರತುಪಡಿಸಿ ಬೇರೆ ಏನು ಇಲ್ಲ. ಮನಸ್ಸು ಜೊತೆಲಿದ್ರೆ ಸಾಧ್ಯ, ಮನಸ್ಸು ಜೊತೆಲಿಲ್ಲ ಅಂದ್ರೆ ಅಸಾಧ್ಯ. ಆಮೇಲೆ ಅಸಾಧ್ಯ ಸಾಧ್ಯಕ್ಕೆ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಧ್ಯ ಮತ್ತು ಅಸಾಧ್ಯಗಳ ನಡುವೆ ನಮ್ಮನ್ನೆಲ್ಲ ಹಾಗೆ ಮೀನ್ಸ್ ಆ ಸಾಧ್ಯ ಅಸಾಧ್ಯಕ್ಕೆ ಹಾಗೆ ನಿಲ್ಲಿಸುವಂತಹ ಏಕೈಕ ಚಿಂತನೆ ಅಂತಂದ್ರೆ ಶ್ರದ್ಧೆ. ಈ ಶ್ರದ್ಧೆ ಇದ್ರೆ ಪ್ರತಿಯೊಂದು ಸಾಧ್ಯ, ಶ್ರದ್ಧೆ ಇಲ್ಲ ಅಂದ್ರೆ ಪ್ರತಿಯೊಂದು ಅಸಾಧ್ಯ. ಇಷ್ಟನ್ನು ಹೇಳ್ತಾ ಒಂದು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.